ಮಾಗಡಿ ಪಟ್ಟಣದ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಆರ್ ಶಿವಕುಮಾರ್ ಅವರ ಹುದ್ದೆಗೆ ನ್ಯಾಯ ಮತ್ತು ಗೌರವ ತರುವ ಕೆಲಸ ಮಾಡಬೇಕು ಅಂತ ಶಾಸಕ ಎಚ್ಸಿ ಬಾಲಕೃಷ್ಣ ಅವರು ಹೇಳಿದರು. ಎಚ್ಆರ್ ಶಿವಕುಮಾರ್ ಪುರಸಭೆಗೆ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾದ ಹಿನ್ನೆಲೆಯಲ್ಲಿ ಕಚೇರಿ ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು, ಈ ಹುದ್ದೆಯು ಒಂದು ಗುರುತರವಾದ ಜವಾಬ್ದಾರಿಯುತ ಹುದ್ದೆಯಾಗಿದೆ. ಸಾಮಾನ್ಯ ಜನರು ಪುರಸಭೆಗೆ ಅಲಿಯುವುದನ್ನು ತಪ್ಪಿಸಬೇಕು. ಕಡು ಬಡವರು ಅವರ ಕೆಲಸ ಕಾರ್ಯಗಳಿಗೆ ಅರ್ಜಿ ಸಲ್ಲಿಸಿ ಕೆಲಸವಾಗದೆ ಅಲಿಯುತ್ತಾರೆ. ಅವರ ಕೆಲಸಗಳನ್ನು ಸಮರ್ಪಕವಾಗಿ ಮಾಡಿಕೊಡಬೇಕು. ಆಗ ಮಾತ್ರ ಒಂದು ಸ್ಥಾನಕ್ಕೆ ಒದಗಿಸಿದಂತಾಗುತ್ತದೆ. ಕೋಟೆಯಡಿ ಅಭಿವೃದ್ಧಿಗೆ ಟೆಂಡರ್ ಕರೆಯಲಾಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರನ್ನು ಕರೆದುಕೊಂಡು ಬಂದು ಗೌರಮ್ಮನ ಕೆರೆ ಕೋಟೆ ಅಭಿವೃದ್ಧಿ ತರಕಾರಿ ಮಾರುಕಟ್ಟೆ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರಿಗೆ ಆತ್ಮಗೌರವ ಎನ್ನುವುದಿದ್ರೆ ತುಮಕೂರಿನ ಭಾಗದಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಕಾಮಗಾರಿಗೆ ಅಡ್ಡಿಪಡಿಸುವುದನ್ನು ನಿಲ್ಲಿಸಬೇಕು ಅಂತ ಬಾಲಕೃಷ್ಣ ಅವರು ತಿಳಿಸಿದರು. ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಆರ್ ಶಿವಕುಮಾರ್ ಅವರು ಮಾತನಾಡಿ, ಶಾಸಕ ಎಚ್ಸಿ ಬಾಲಕೃಷ್ಣ ಮತ್ತು ಪುರಸಭೆ ಸದಸ್ಯ ಎಸ್ಜಿ ಪುರುಷೋತ್ತಮ ಅವರ ಸಹಕಾರ ಆಶೀರ್ವಾದದಿಂದ ಇಂದು ನಾನು ಅಧ್ಯಕ್ಷನಾಗಿದ್ದೇನೆ. ಅಧ್ಯಕ್ಷರು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿದರು. ಪುರಸಭೆಯ ಅಧ್ಯಕ್ಷೆ ರಮ್ಯಾ ನರಸಿಂಹಮೂರ್ತಿ, ಉಪಾಧ್ಯಕ್ಷ ರಿಯಾಜ್ ಅಹಮದ್, ಸದಸ್ಯ ಎಚ್ಎ ಪುರುಷೋತ್ತಮ್, ತಿರುಮಲೆ ರಂಗ ಹನುಮಯ್ಯ, ಕೆಕೆ ಕಾಂತರಾಜು, ಹೇಮಲತಾ ನಾಗರಾಜು, ಶಿವರುದ್ರಮ, ವಿಜಯಕುಮಾರ್, ಜುಮ್ಮಾ, ಮಮತಾ ಗುರುಸ್ವಾಮಿ, ಯೋಜನಾ ಪ್ರಾಧಿಕಾರದ ನಿರ್ದೇಶಕ ಬಸವೇನಹಳ್ಳಿ ಸುರೇಶ್, ನಂಜನಪಾಳೆ ಚಿಕ್ಕಣ್ಣ, ಕಲ್ಯಾಗೇಟ್ ಶಾಂತಕುಮಾರ್, ಬೋಂಡು ರಂಗನಾಥ, ಬಿಬಿಜೆ ಗೋಪಾಲ್, ತಿರುಮಲೆ ನಾಗೇಶ್, ಮಂಜುನಾಥ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಜನಪ್ರಿಯ ಶಾಸಕರಾದ ಎಸ್.ಸಿ. ಬಾಲಕರವರು ಹಾಗೂ ನಮ್ಮ ಪುರಸಭಾ 23 ಸದಸ್ಯರ ಆಶೀರ್ವಾದ ಹಾಗೂ ನಮ್ಮ ಹಿರಿಯರಾದ ಇಲ್ಲಿ ಮಾಜಿ ಪುರಸಭಾಧ್ಯಕ್ಷರಾದ ಎಚ್.ಡಿ. ಪುರುಷೋತ್ತಮರ ಆಶೀರ್ವಾದದಿಂದ ನಾನು ಈ ದಿನ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ನೇಮಕ ಮಾಡವ್ರೆ. ಚುನಾವಣಾ ನೀತಿ ಸಮಿತಿ ಇರೋದ್ರಿಂದ ನಾವು ಕಚೇರಿ ಓಪನ್ ಮಾಡೋಕ್ಕೆ ಆಗಿರಲಿಲ್ಲ, ತಡ ಆಯಿತು. ಇವತ್ತು ನಾವು ಕಚೇರಿ ಮುಂದೆ ಸ್ಥಾಯಿ ಸಮಿತಿಗೆ ಸಂಬಂಧಪಟ್ಟಂಗೆ ಕಾರ್ಯವೈಫಲ್ಯಗಳು, ಪಟ್ಟಣದ ಅಭಿವೃದ್ಧಿ ಯೋಜನೆ, ಸ್ವಚ್ಛತೆ ಬಗ್ಗೆ ಒತ್ತು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ವಿ. ಇವಾಗ ಕುಡಿಯೋ ನೀರಿನ ಏನು ಸಮಸ್ಯೆ ಬಗ್ಗೆ ಏನು ತಗೊಳ್ತಿದ್ದೀವಿ? ಕುಡಿಯೋ ನೀರಿನ ಬಗ್ಗೆ ಸಮಸ್ಯೆ ಈಗಾಗಲೇ ಅದನ್ನು ಅವರಿಗೆ ನಾವು ಲೆಟ್ರ್ ಬರೆದು ನಮಗೆ 2 ಕೋಟಿ ನಾವೇ ಮೇಂಟೈನ್ ಮಾಡ್ತೀವಿ ಅಂತೇಳಿ ಶಾಸಕರ ಮೀಟಿಂಗಲ್ಲಿ ವರದಿ ಮಾಡಿದ್ದಾರೆ. ಹಾಗಾಗಿ ಅದು ಈ ಸರ್ಪಂಚರೇ ಸರಿಪಡಿಸ್ತಾರೆ. ಸ್ವಚ್ಛತೆ ನೀರು ಫಿಲ್ಟರ್ ಬಟ್ಟೆನ ಮಾಡಬೇಕು ಅಂತ ಇದ್ದಾರೆ. ಜಾಗ ತಗೊಂಡು ಈಗ ಅದನ್ನ ಇಲ್ಲೇ ನಮ್ಮ ಫೈನ್ ಮಾಡಬೇಕು, ಸಾಕಷ್ಟು ಜನ ಇದ್ದಾರೆ ವಸತಿ ರಹಿತರು. ವಸತಿ ರಹಿತರಿಗೆ ಈಗ ಬಾಗಣ್ಣವರು 10 ಎಕರೆ ಜಾಗ ಮಾಡಿ ಪುರಸಭೆ ವ್ಯಾಪ್ತಿಗೆ ಎಲ್ಲರೂ ಒಂದು ಟೌನ್